Namaste. Subject Basic Electrical Engineering. Textbook author D.C. Kulashrestha. Chapter number 2 Ohm's Law. Article number 2.2 Resistance. Star to delta transformation. To get the reverse transformation, we multiply equation number 2.22 and equation number 2.23 so as to get. Multiply ಮಾಡಿದ್ರೆ ಆಯಿತು. ಗೊತ್ತಾಯ್ತಲ್ಲ? RA RB ಹೇಗೆ ಅಂತ ಹೇಳಿದ್ರೆ RA ನಲ್ಲಿ ನಮಗೆ ಫಸ್ಟ್ ಸರ್ಕ್ಯೂಟ್ ಬರ್ಕೊಳ್ಳೋಣ. ದಿಸ್ ಈಸ್ A, RA, RB, RC, B, C. R3, R2, R1. ಓಕೆ, ಸೊ RA ಅಂತ ಹೇಳಿದ್ರೆ ಡೆಲ್ಟಾದಿಂದ ಸ್ಟಾರಿಗೆ, ಡೆಲ್ಟಾ ಟು ಸ್ಟಾರ್ ಕನೆಕ್ಷನಲ್ಲಿ RA ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೀಸ್ ಟು R2 R3 divided by sum of all the delta resistances R1 plus R2 plus R3. Similarly RB equal to, RB means product of ಅಂದರೆ ಸೇಮ್ ಟರ್ಮಿನಲ್, ಇಲ್ಲಿ ಯಾವ್ದು ಕನೆಕ್ಟ್ ಆಗಿದೆ ಡೆಲ್ಟಾ ರೆಸಿಸ್ಟೆನ್ಸಸ್ R3 and R1. R3 into R1 divided by sum of all the delta resistances. ನೆಕ್ಸ್ಟ್ RC ಈಕ್ವಲ್ ಟು ಅಂದರೆ ಸೇಮ್ ಟರ್ಮಿನಲಲ್ಲಿ ಯಾವ್ದು ಕನೆಕ್ಟ್ ಆಗಿದೆ ಡೆಲ್ಟಾ ರೆಸಿಸ್ಟೆನ್ಸ್ R1 and R2. R1 R2 ಡಿವೈಡೆಡ್ ಬೈ ಸಮ್ ಆಫ್ ಆಲ್ ದಿ 3 ರೆಸಿಸ್ಟೆನ್ಸಸ್. ಈಗ ಸ್ಟಾರ್ ಟು ಡೆಲ್ಟಾ ಮಾಡಬೇಕು. ಸ್ಟಾರ್ ಟು ಡೆಲ್ಟಾ ಕನೆಕ್ಷನ್ ಅಂತ ಹೇಳಿದ್ರೆ ಸೊ ಇಲ್ಲಿ ಪ್ರಾಡಕ್ಟ್ ಆಫ್ ದೀಸ್ ಟು ಮಾಡಬೇಕು. ಇವರು ಹೇಳಿರೋದೇನೋ ಮಲ್ಟಿಪ್ಲೈ ಮಾಡಬೇಕಲ್ಲ, ರಿವರ್ಸ್ ಟ್ರಾನ್ಸ್ಫಾರ್ಮೇಷನ್. ಸೊ ರಿವರ್ಸ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ ಇಲ್ಲಿ ಇದೆರಡನ್ನ ಮಲ್ಟಿಪ್ಲೈ ಮಾಡೋಣ. RA RB, RA ಇಂಟು RB ಈಕ್ವಲ್ ಟು R2 R3 ಇಂಟು R3 R1 ಡಿವೈಡೆಡ್ ಬೈ R1 ಪ್ಲಸ್ R2 ಪ್ಲಸ್ R3 ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಈಕ್ವಲ್ ಟು R1 R2 R1 R2 R3 square divided by R1 plus R2 plus R3 whole square. Next BC, RB RC. Okay, RB RC multiply ಮಾಡಿದ್ದು ಇದೆರಡು ಈಕ್ವೇಷನ್ಸ್. ಸೊ ಇಲ್ಲಿ R1 R1 2 ಟೈಮ್ಸ್ ಇದೆ. ಸೊ R1 ಸ್ಕ್ವೇರ್ R2 R3 ಡಿವೈಡೆಡ್ ಬೈ ಇದು ಸ್ಕ್ವೇರ್ ಆಗುತ್ತೆ R1 ಪ್ಲಸ್ R2 ಪ್ಲಸ್ R3 ಹೋಲ್ ಸ್ಕ್ವೇರ್. ನೆಕ್ಸ್ಟ್ RC RA, RC ಇಂಟು RA ಈಕ್ವಲ್ ಟು R1 ಸಿಂಗಲ್ ಟೈಮ್ ಇದೆ, R2 ಟ್ವೈಸ್ ಇದೆ, ಆಯಿತಾ. R2 ಸ್ಕ್ವೇರ್ ಇಂಟು R3 ಡಿವೈಡೆಡ್ ಬೈ R1 ಪ್ಲಸ್ R2 plus R3 whole square. Next add all these 3. ಇಷ್ಟು ಆ್ಯಡ್ ಮಾಡಬೇಕು. RA RB plus RB RC plus RC RA equal to R1 R2 R3 square plus R1 square R2 R3 plus R1 R2 square R3 divided by R1 plus R2 plus R3 square. Next ಇಲ್ಲಿ R1, ಇಲ್ಲೂ R1 ಇದೆ, ಇಲ್ಲೂ R1 ಇದೆ, take it outside. R2 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 take it outside. R3 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 take it outside. So remaining ಏನಿದೆ ಇಲ್ಲಿ ಫಸ್ಟ್ ಟರ್ಮಲ್ಲಿ R3.
R3, ರಿಮೈನಿಂಗ್ ಸೆಕೆಂಡ್ ಟರ್ಮಲ್ಲಿ R1, ರಿಮೈನಿಂಗ್ ಥರ್ಡ್ ಟರ್ಮಲ್ಲಿ R2 ಡಿವೈಡೆಡ್ ಬೈ R1 ಪ್ಲಸ್ R2 ಪ್ಲಸ್ R3 ಹೋಲ್ ಸ್ಕ್ವೇರ್. ಸೊ ಇದು ಒಂದು ಇಲ್ಲಿ ಒಂದು ಕ್ಯಾನ್ಸಲ್ ಆಯಿತು. ಸೊ RA, ಓಕೆ ಇಲ್ಲೇ ಬರೆಯುತ್ತೇನೆ, RA RB ಪ್ಲಸ್ RB RC ಪ್ಲಸ್ RC RA ಈಕ್ವಲ್ ಟು R1 R2 R3 divided by R1 plus R2 plus R3. So RA ಏನು R2 R3 R2 into R3 divided by R1 plus R2 plus R3 ಅಲ್ವಾ, ಇದು RA. So equal to R1 R2 R3 divided by R1 plus R2 plus R3. So then RA RB plus RB RC plus RC RA equal to, this is R1, no? R2 R3 divided by R1 plus R2 plus R3 means RA. So ಇವಾಗ ಏನು ಮಾಡಬೇಕಿಲ್ಲಿ, RA ಇಲ್ಲಿ ಇದೆ ಅಲ್ವಾ, ಇಲ್ಲಿ RA RB ನೆಕ್ಸ್ಟ್ ಇಲ್ಲಿ RC ಪ್ಲಸ್ RB RC ಈಕ್ವಲ್ ಟು R1 ಇಂಟು RA. ನೆಕ್ಸ್ಟ್ ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ. ಓಕೆ, ಮೈನಸ್ R1 RA. ಸೊ RA ಇಂಟು RB ಪ್ಲಸ್ RC ಮೈನಸ್, ಇದು ಈಚೆ ಸೈಡ್ ಶಿಫ್ಟ್ ಆದರೆ ಮೈನಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಹಾಕಿ ಇದು ಪ್ಲಸ್ ಮಾಡೋಣ, R1 RA. ಸೊ ಇದು ಆ್ಯಸ್ ಇಟ್ ಈಸ್ ಹಾಗೆ ಇರಲಿ, RB RC. ಸೊ ಟೇಕ್ RA ಔಟ್ಸೈಡ್, RA ಹೊರಗೆ ತಗೊಂಡ್ರೆ R1 ಮೈನಸ್ ಇಲ್ಲಿ RB ಪ್ಲಸ್ RC. ಈಗ ನಾವು ಇದಕ್ಕಿಂತ ಬೆಟರ್ RAನ ಡಿವೈಡ್ ಮಾಡೋದು ಒಳ್ಳೆಯದು. ಓಕೆ, R1 ತಾನೇ ನಮಗೆ ಬೇಕಾಗಿರೋದು, R1 ಗೊತ್ತಾಗತ್ತಷ್ಟೆ. ಸೊ ಡಿವೈಡೆಡ್ ಬೈ RA ಮಾಡಿದರೆ ಆಯಿತು. RA ಇಂಟು RB ಪ್ಲಸ್ RC ಪ್ಲಸ್ RB RC ಈಕ್ವಲ್ ಟು R1 ಇಲ್ಲಿ ಡಿವೈಡೆಡ್ ಬೈ RA. ಗೊತ್ತಾಯ್ತಲ್ಲ, ಈ RAನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ದೆನ್ ಸ್ಪ್ಲಿಟ್ ಮಾಡಿದರೆ RB ಪ್ಲಸ್ RC ಇಲ್ಲಿ RA ಇರುತ್ತೆ ಡಿವೈಡೆಡ್ ಬೈ RA ಪ್ಲಸ್ RB RC ಡಿವೈಡೆಡ್ ಬೈ RA ಈಕ್ವಲ್ ಟು R1. ಸೊ RA get cancel. So then R1 equal to RB plus RC plus RB RC divided by RA. ಸೊ ಇಲ್ಲಿ R1 ಬೇಕು ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ಸೊ ಸೇಮ್ ಟರ್ಮಿನಲ್ನಲ್ಲಿ ಸ್ಟಾರ್ದು ಯಾವುದು ಕನೆಕ್ಟ್ ಆಗಿದೆ, ದಿಸ್ ಇಸ್ ಫಾರ್ ಡೆಲ್ಟಾ ರೆಸಿಸ್ಟೆನ್ಸ್, ದಿಸ್ ಇಸ್ ಫಾರ್ ಡೆಲ್ಟಾ ರೆಸಿಸ್ಟೆನ್ಸಿಗೆ ಸ್ಟಾರ್ ರೆಸಿಸ್ಟೆನ್ಸ್ ಯಾವ್ದು ಕನೆಕ್ಟ್ ಆಗಿದೆ, RB RC ಕನೆಕ್ಟ್ ಆಗಿದೆ. ಗೊತ್ತಾಯ್ತಲ್ಲ, RB ಪ್ಲಸ್ RC ಪ್ಲಸ್ RB ಇಂಟು RC ಡಿವೈಡೆಡ್ ಬೈ ದಿಸ್ ರೆಸಿಸ್ಟೆನ್ಸ್ ಮಾಡಿದರೆ ಆಯಿತು. ಅರ್ಥ ಆಯ್ತಲ್ಲ. ಸಿಮಿಲರ್ಲಿ R2 ಬರೋಣ. ಗೊತ್ತಾಯ್ತಲ್ಲ, R2ಗೆ ದಿಸ್ ಈಸ್ ಡೆಲ್ಟಾ 1, R2 ಅಂತ ಹೇಳಿದ್ರೆ ಡೆಲ್ಟಾ ರೆಸಿಸ್ಟೆನ್ಸ್. ಸ್ಟಾರ್ ರೆಸಿಸ್ಟೆನ್ಸ್ ಯಾವುದು, RA ಆ್ಯಂಡ್ RC. ಗೊತ್ತಾಯ್ತಲ್ಲ, RA RC. ಸೊ R2ಗೆ ಯಾವುದು ಕನೆಕ್ಟ್ ಆಗಿದೆ, ದಿಸ್ ಈಸ್ R2 ಡೆಲ್ಟಾ ರೆಸಿಸ್ಟೆನ್ಸ್ದು. ಇಲ್ಲಿ RA ಕನೆಕ್ಟ್ ಆಗಿದೆ ಆ್ಯಂಡ್ ಹಿಯರ್ RC ಈಸ್ ಕನೆಕ್ಟೆಡ್. ಗೊತ್ತಾಯ್ತಲ್ಲ. ಸೊ ಹಿಯರ್ RB ಈಸ್ ಕನೆಕ್ಟೆಡ್, ಹೀಗೆ. ಓಕೆ, ಸೊ R2 ಟರ್ಮಿನಲ್ಗೆ ಯಾವ ರೆಸಿಸ್ಟೆನ್ಸಸ್ ಸ್ಟಾರ್ದು ಕನೆಕ್ಟ್ ಆಗಿರೋದು, RA ಆ್ಯಂಡ್ RC. ಬಟ್ RA RC ಅಂತ ತಗೋಬಾರ್ದು, ನೆಗೆಟಿವ್ ಸೀಕ್ವೆನ್ಸ್ ಆಗುತ್ತೆ. ಸೊ ಅದಕ್ಕೆ RC ಪ್ಲಸ್ RA
ಪ್ಲಸ್ ಆರ್ ಸಿ ಇಂಟು ಆರ್ ಎ ಡಿವೈಡೆಡ್ ಬೈ ಅದರ್ ರೆಸಿಸ್ಟೆನ್ಸ್ ಯಾವುದು ಆರ್ ಬಿ. ಗೊತ್ತಾಯ್ತಲ್ಲ. ಸೊ ಸೆಕೆಂಡ್ R2 ರೆಸಿಸ್ಟೆನ್ಸ್ಗೆ ದಿಸ್ ಒನ್, ಈ ರೆಸಿಸ್ಟೆನ್ಸ್ R1 ಗೊತ್ತಾಯ್ತಲ್ಲ. ಈ ರೆಸಿಸ್ಟೆನ್ಸ್ ಇಸ್ ದಿಸ್ ರೆಸಿಸ್ಟೆನ್ಸ್ R3. R1 ಇಲ್ಲಿ ನೋಡಿ, R1ಗೆ ಇದೇ ಸೇಮ್ ಟರ್ಮಿನಲ್ಗೆ ಆರ್ ಬಿ ಆರ್ ಸಿ ಮತ್ತು ಪ್ರಾಡಕ್ಟ್ ಆಫ್ ಆರ್ ಬಿ ಆರ್ ಸಿ ಡಿವೈಡೆಡ್ ಬೈ ಅಪೋಸಿಟ್ ರೆಸಿಸ್ಟೆನ್ಸ್. ನೆಕ್ಸ್ಟ್ R2ಗೆ ನಿಯರ್ ಟರ್ಮಿನಲಲ್ಲಿ ಯಾವ್ದು ಕನೆಕ್ಟ್ ಆಗಿದೆ, ಆರ್ ಎ ಆ್ಯಡ್ಸ್ ಆರ್ ಸಿ ಕನೆಕ್ಟ್ ಆಗಿದೆ. ಆರ್ ಸಿ ಪ್ಲಸ್ ಆರ್ ಎ ಪ್ಲಸ್ ಆರ್ ಸಿ ಪ್ರಾಡಕ್ಟ್ ಆಫ್ ಆರ್ ಎ ಡಿವೈಡೆಡ್ ಬೈ ಅಪೋಸಿಟ್ ರೆಸಿಸ್ಟೆನ್ಸ್ ಆರ್ ಬಿ. ಗೊತ್ತಾಯ್ತಲ್ಲ, ಡಿವೈಡ್ ಬೈ ದಿಸ್ ಒನ್. ಸಿಮಿಲರ್ಲಿ ಥರ್ಡ್ ರೆಸಿಸ್ಟೆನ್ಸ್ R3ಗೆ ಈ ಟರ್ಮಿನಲ್ಗೆ ಸ್ಟಾರ್ದು ಯಾವುದು, ಸ್ಟಾರ್ ರೆಸಿಸ್ಟೆನ್ಸ್ ಆರ್ ಎ ಆ್ಯಂಡ್ ಆರ್ ಬಿ. ಸೊ ಆರ್ ಎ ಪ್ಲಸ್ ಆರ್ ಬಿ ಪ್ಲಸ್ ಆರ್ ಎ ಆರ್ ಬಿ. ಅದರ್ ಅಪೋಸಿಟ್ ರೆಸಿಸ್ಟೆನ್ಸ್ ಯಾವುದು, R3ಗೆ ಆರ್ ಸಿ ರೆಸಿಸ್ಟೆನ್ಸ್ ಅಪೋಸಿಟ್ ಒನ್ ಆರ್ ಸಿ. ಸೊ ಹೀಗೆ ರಿಮೆಂಬರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ಸಿ ಹಿಯರ್ ಆರ್ ಎ ಆರ್ ಬಿ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತೆ, ಮತ್ತು ಆರ್ ಬಿ ಆರ್ ಸಿನ ಮಲ್ಟಿಪ್ಲೈ ಮಾಡಿದೆ ಇದು, ಆರ್ ಸಿ ಆರ್ ಎ ಮಲ್ಟಿಪ್ಲೈ ಮಾಡಿದಾಗ ಇದು. ಈ ಆಲ್ ತ್ರೀ ರೆಸಿಸ್ಟೆನ್ಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಹೀಗೆ ಬರುತ್ತೆ. ಎಲ್ ಸಿ ಎಮ್ ತೊಗೊಂಡು ಅದು ಕ್ಯಾನ್ಸಲ್ ಆಗೋದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು. ಆಮೇಲೆ R2 R3 ಡಿವೈಡೆಡ್ ಬೈ R1 ಪ್ಲಸ್ R2 ಪ್ಲಸ್ R3 ಅಂದರೆ ಆರ್ ಎ. ನೆಕ್ಸ್ಟ್ ಆರ್ ಎನ ಡಿವೈಡ್ ಮಾಡಬೇಕಾಗತ್ತೆ ಈ ಎಲ್ ಎಚ್ ಎಸ್ಸಿಗೆ. ಗೊತ್ತಾಯ್ತಲ್ಲ. ಸೊ ಆರ್ ಎ ಮತ್ತು ಇಲ್ಲಿ ಆರ್ ಎ ಕ್ಯಾನ್ಸಲ್, ಮತ್ತು ಇಲ್ಲಿ ಆರ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಆರ್ ಬಿ ಪ್ಲಸ್ ಆರ್ ಸಿ ಪ್ಲಸ್ ಆರ್ ಬಿ ಇಂಟು ಆರ್ ಸಿ ಡಿವೈಡೆಡ್ ಬೈ ಆರ್ ಎ. Similarly R2 R3. Okay, these relationships may be remembered thus. ಈ relationship ನ ಯಾವ ಥರ ರಿಮೆಂಬರ್ ಮಾಡಬೇಕಂದ್ರೆ, the equivalent delta resistance connected between two terminals is equal to the sum of the two star resistances connected to those terminals plus the product of the same two star resistances divided by the third star resistance ಅಂತ. ಅಂದರೆ ದಿ ಈಕ್ವಾಲೆಂಟ್ ಡೆಲ್ಟಾ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಬಿಟ್ವೀನ್ ಟೂ ಟರ್ಮಿನಲ್ಸ್. ಸೊ ಈಗ ಇದು ಡೆಲ್ಟಾ ರೆಸಿಸ್ಟೆನ್ಸ್ ಅಲ್ವಾ. ಈ ಡೆಲ್ಟಾ ರೆಸಿಸ್ಟೆನ್ಸ್ ಟರ್ಮಿನಲ್ ಎರಡಿದೆ, ಎರಡು ಕಡೆನೂ ಸ್ಟಾರ್ದು ಟೂ ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿದೆ, ಆರ್ ಎ ಆ್ಯಂಡ್ ಆರ್ ಸಿ. ಅದನ್ನು ಫಸ್ಟ್ ಏನು ಮಾಡಬೇಕು, ಸಮ್ ಮಾಡಬೇಕು, ಆರ್ ಎ ಪ್ಲಸ್ ಆರ್ ಸಿ ಅಂತ. ಎಗೇನ್ ಪ್ಲಸ್ ಮಾಡಿಬಿಟ್ಟು ಪ್ರಾಡಕ್ಟ್ ಮಾಡಬೇಕಾಗತ್ತೆ. ಬಿಟ್ವೀನ್ ಟೂ ಟರ್ಮಿನಲ್ಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಟೂ ಸ್ಟಾರ್ ರೆಸಿಸ್ಟೆನ್ಸಸ್ ಕನೆಕ್ಟೆಡ್ ಟು ದೋಸ್ ಟರ್ಮಿನಲ್ಸ್, ಮತ್ತೆ ಪ್ಲಸ್ ದಿ ಪ್ರಾಡಕ್ಟ್ ಆಫ್ ದಿ ಸೇಮ್ ಟೂ ರೆಸಿಸ್ಟೆನ್ಸಸ್. ಅದೇ ರೆಸಿಸ್ಟೆನ್ಸ್ನ ಮತ್ತೆ ಪ್ರಾಡಕ್ಟ್ ಮಾಡಬೇಕು. ಒಂದ್ಸಲ ಸಮ್ ಮಾಡಬೇಕು, ಮತ್ತೊಮ್ಮೆ ಪ್ಲಸ್ ಮಾಡಿಕೊಂಡು ಅದನ್ನು ಪ್ರಾಡಕ್ಟ್ ಕೂಡ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ದಿ ಈಕ್ವಾಲೆಂಟ್ ಡೆಲ್ಟಾ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಬಿಟ್ವೀನ್ ಟೂ ಟರ್ಮಿನಲ್ಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಟೂ ಸ್ಟಾರ್ ರೆಸಿಸ್ಟೆನ್ಸಸ್. ಸ್ಟಾರ್ ರೆಸಿಸ್ಟೆನ್ಸಸ್ ಸಮ್ ಮಾಡಬೇಕಾಗತ್ತೆ, ಎರಡು ಸ್ಟಾರ್ ರೆಸಿಸ್ಟೆನ್ಸಸ್. ಇದು ಡೆಲ್ಟಾ ರೆಸಿಸ್ಟೆನ್ಸ್, ಇದು ಡೆಲ್ಟಾ ರೆಸಿಸ್ಟೆನ್ಸ್, ಇದು ಡೆಲ್ಟಾ ರೆಸಿಸ್ಟೆನ್ಸ್. ಈ ಡೆಲ್ಟಾ ರೆಸಿಸ್ಟೆನ್ಸ್ಗೆ ಟರ್ಮಿನಲ್ಸ್ ಟೂ ಟರ್ಮಿನಲ್ಸ್ ಇದೆ. ಆ ಟೂ ಟರ್ಮಿನಲ್ಸ್ಗೂ ಸ್ಟಾರ್ ರೆಸಿಸ್ಟೆನ್ಸ್ ಆರ್ ಎ ಆ್ಯಂಡ್ ಆರ್ ಸಿ ಕನೆಕ್ಟ್ ಆಗಿರೋದು. ಓಕೆ, ಫಸ್ಟ್ ಇದೆರಡನ್ನು ಸಮ್ ಮಾಡಬೇಕು, ಮತ್ತು ಪ್ಲಸ್ ಅಂತ ಹಾಕ್ಕೊಂಡು ಸಮ್ ಮಾಡಿಬಿಟ್ಟು, ಅಂದರೆ ದೋಸ್ ಟರ್ಮಿನಲ್ಸ್ ಪ್ಲಸ್ ಮಾಡಿಬಿಟ್ಟು ಇದನ್ನು ಪ್ರಾಡಕ್ಟ್ ಮಾಡಬೇಕಾಗತ್ತೆ. ಪ್ರಾಡಕ್ಟ್ ಆಫ್ ದಿ ಸೇಮ್ ಟೂ ರೆಸಿಸ್ಟೆನ್ಸಸ್, ಇದೇ ರೆಸಿಸ್ಟೆನ್ಸ್ನ ಪ್ರಾಡಕ್ಟ್ ಮಾಡಬೇಕು. ಅನಂತರ ಏನು ಮಾಡಬೇಕು, ಅದು ಪ್ರಾಡಕ್ಟ್ ಮಾಡಿರ್ತೀವಲ್ಲ ಅದಕ್ಕೆ ಮಾತ್ರ ಡಿವೈಡೆಡ್ ಬೈ ದಿ ಥರ್ಡ್ ಸ್ಟಾರ್ ರೆಸಿಸ್ಟೆನ್ಸಸ್, ಅದರ್ ರೆಸಿಸ್ಟೆನ್ಸ್ ಅಪೋಸಿಟ್ ರೆಸಿಸ್ಟೆನ್ಸ್ನ ಡಿವೈಡ್ ಮಾಡಬೇಕು ಪ್ರಾಡಕ್ಟ್ ಮಾಡಿರೋದಕ್ಕೆ. ಓಕೆ, ಸೊ ಇಲ್ಲಿ ನೋಡಿ R3ಗೆ ಬರೋಣ. R3ನಲ್ಲಿ ಇದೆರಡು ಟರ್ಮಿನಲ್ಸ್ ಅಲ್ವಾ, ಇದು ಡೆಲ್ಟಾ ರೆಸಿಸ್ಟೆನ್ಸ್. ಸ್ಟಾರ್ ರೆಸಿಸ್ಟೆನ್ಸ್ ಇದೇ ಟರ್ಮಿನಲ್ಸಿಗೆ ಕನೆಕ್ಟ್ ಆಗಿದೆ, ಡೆಲ್ಟಾ ಟರ್ಮಿನಲ್ಸ್ಗೆ. ಅದು ಯಾವುದು ಅಂದರೆ ಆರ್ ಎ ಮತ್ತು ಆರ್ ಬಿ. ಫಸ್ಟ್ ಅದನ್ನು ಸಮ್ ಮಾಡಬೇಕು, ಆರ್ ಎ ಮತ್ತು ಆರ್ ಬಿನ ಸಮ್ ಮಾಡಬೇಕು. ಆಮೇಲೆ ಪ್ಲಸ್ ಬರೆದು ಇದೇ ರೆಸಿಸ್ಟೆನ್ಸನ್ನು ಪ್ರಾಡಕ್ಟ್ ಮಾಡಬೇಕು, ಡಿವೈಡೆಡ್ ಬೈ ಆಪೋಸಿಟ್ ರೆಸಿಸ್ಟೆನ್ಸ್ ಅಥವಾ ಅದರ್ ರೆಸಿಸ್ಟೆನ್ಸ್ನ ಡಿವೈಡೆಡ್ ಬೈ ಅಲ್ಲಿ ಹಾಕಬೇಕು. Okay, remember this. Thank you so much.